ಒಮ್ಮೆ ಮುಖೇಶ್ ಅಂಬಾನಿ ರತನ್ ಟಾಟಾ ಅವರನ್ನ ನೋಡೋಕೆ ಟಾಟಾ ಕಂಪ್ನಿಗೆ ಬರ್ತಾರೆ. ಇಡೀ ಟಾಟಾ ಕಂಪ್ನಿ ಸುತ್ತಿದ ಅಂಬಾನಿ ರತನ್ ಟಾಟಾ ಹತ್ರ ಮಾತಾಡ್ತಾ, ನಿಮ್ಮ ಟಾಟಾ ಇಂಡಸ್ಟ್ರಿ ತುಂಬಾ ದೊಡ್ಡದಾಗಿದೆ, ಇದರಲ್ಲಿ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ, ಈಗಿನ ಕಾಲದಲ್ಲಿ ಇಷ್ಟೊಂದು ಜನರ ಅಗತ್ಯವಿಲ್ಲ. ನಾನು ನನ್ನ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಬಹಳಷ್ಟು ಕಾರ್ಮಿಕರನ್ನು ತೆಗೆದುಹಾಕಿ ಅವರ ಬದಲಿಗೆ ಆಟೋಮ್ಯಾಟಿಕ್ ಎಐ ಮಿಷಿನ್ಗಳನ್ನು ಹಾಕಿದ್ದೀನಿ. ಇದರಿಂದ ಕೆಲಸನೂ ಬೇಗ ನಡೀತಿದೆ ಮತ್ತು ಕೆಲಸಗಾರರ ಸಂಬಳನೂ ಉಳಿತಿದೆ ಅಂತಾರೆ. ಅದಕ್ಕೆ ರತನ್ ಟಾಟಾ ಅವರು ಉತ್ತರ ಕೊಡ್ತಾ, ನನಗೂ ಆ ವಿಷಯ ಚೆನ್ನಾಗಿ ಗೊತ್ತಿದೆ. ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಜನರನ್ನ ತೆಗೆದುಹಾಕಿ ಅವರ ಬದಲಿಗೆ ಯಂತ್ರಗಳನ್ನು ಹಾಕೋದು ತುಂಬಾ ಸುಲಭದ ಕೆಲಸ. ಆದರೆ ನಾನು ಆ ಕೆಲಸ ಮಾಡೋಲ್ಲ. ನಾವು ಸೃಷ್ಟಿಸಿರುವ ಉದ್ಯೋಗ ನಂಬಿಕೊಂಡು ಎಷ್ಟೋ ಕುಟುಂಬಗಳು ನೆಮ್ಮದಿಯಾಗಿ ಬದುಕ್ತಾ ಇದ್ದಾವೆ. ನಾವು ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಸಹಾಯ ಮಾಡೋಕೆ ಆಗದೇ ಇರಬಹುದು, ಆದರೆ ಅವರ ಕೆಲಸಕ್ಕೆ ತಕ್ಕ ಸಂಬಳ ಕೊಟ್ಟು ಅವರ ಜೀವನಕ್ಕೆ ಆಧಾರ ಆಗಬಹುದು. ನನ್ನ ಸಂಸ್ಥೆಯಲ್ಲಿ ಕೆಲಸ ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ನನಗೆ ಅವರ ಜೀವನವೇ ಮುಖ್ಯ ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಹಣ ಇದ್ರೂ ಕಷ್ಟದಲ್ಲಿರೋರಿಗೆ 1 ರೂಪಾಯಿ ಸಹಾಯ ಮಾಡೋಕೆ ಹಿಂದೆ ಮುಂದೆ ನೋಡೋ ಕಾಲದಲ್ಲಿ ತನ್ನ ಸಂಪಾದನೆಯ 80ರಷ್ಟು ದಾನ ಮಾಡುತ್ತಿದ್ದ ರತನ್ ಟಾಟಾ ಅವರು ಯಾವತ್ತಿಗೂ ಗ್ರೇಟ್.